ಕ್ರೀಡಾ ಉತ್ಸಾಹಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪೋರ್ಟ್ಸ್ ಹೈದಾ. ಸೊ ಗೈಸ್, ಈ ಒಂದು ವಿಡಿಯೋದ ತಮ್ನೈಲ್ ನೋಡಿದ ತಕ್ಷಣ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಕ್ರಿಕೆಟ್ ಫಿಟ್ನೆಸ್ ನ ಬಗ್ಗೆ ಅಂತ ಹೇಳಿ. ಜೊತೆಗೆ ಅದರ ಇಂಪಾರ್ಟೆನ್ಸ್ ಮತ್ತು ಕೀ ಕಾಂಪೋನೆಂಟ್ಸ್ ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿರುತ್ತೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಅಂದ್ರೆ ಒಂದು ರಿಲಿಜನ್ ಆಗೋಗಿದೆ. ಗಲ್ಲಿಯಿಂದ ಡೊಮೆಸ್ಟಿಕ್ ವರ್ಗೂ ಯಾರನ್ನ ನೋಡಿದ್ರು ಕ್ರಿಕೆಟ್ ಬಗ್ಗೆನೇ ಮಾತಾಡ್ತಿರ್ತಾರೆ ಮತ್ತು ಅದ್ರ ಬಗ್ಗೆನೇ ಹೆಚ್ಚೆಚ್ಚು ಒಲವು ತೋರಿಸ್ತಾರೆ. ಕ್ರಿಕೆಟ್ ಅಷ್ಟೇ ಅಲ್ಲದೆ ಯಾವುದೇ ಒಂದು ಸ್ಪೋರ್ಟ್ಸ್ ತಗೊಳ್ಳಿ, ಅದರಲ್ಲೂ ಕೂಡ ಫಿಟ್ನೆಸ್ ಎಷ್ಟು ಎಸೆನ್ಷಿಯಲ್ ಆಗಿದೆ ಇವತ್ತಿನ ದಿನದಲ್ಲಿ ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಿದೆ. ಇದರಲ್ಲಿರೋ ಇಂಪಾರ್ಟೆನ್ಸ್ ಹಾಗೂ ಕೀ ಕಾಂಪೋನೆಂಟ್ಸ್ನ ಕಡೆಗೆ ಹೋಗೋದಾದರೆ ಪಾಯಿಂಟ್ ಬಂದು ಹೇಳೋದಾದರೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್, ಅಪ್ಪರ್ ಆ್ಯಂಡ್ ಲೋವರ್ ಬಾಡಿ ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಕಾರಣ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಎಂಡೋರೆನ್ಸ್ ಟ್ರೈನಿಂಗ್, ತುಂಬ ಹೊತ್ತು ಗ್ರೌಂಡ್ನಲ್ಲಿ ಇದು ಮ್ಯಾಚ್ನಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಬೇಕಾದಂಥ ಆ್ಯಕ್ಟಿವಿಟೀಸ್ ಲೈಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಆ್ಯಕ್ಟಿವಿಟೀಸ್, ರನ್ನಿಂಗ್, ಸೈಕ್ಲಿಂಗ್ ಮತ್ತು ಸ್ವಿಮ್ಮಿಂಗ್ ಮಾಡೋದ್ರಿಂದ ಸ್ಟ್ಯಾಮಿನಾ ತುಂಬ ಹೆಚ್ಚು ಮಾಡಿಕೊಂಡು ಆ ಒಂದು ಮ್ಯಾಚ್ನಲ್ಲಿ ಜಾಸ್ತಿ ಹೊತ್ತು ನಾವು ಕಾಲ ಕಳೆಯೋಕ್ಕೆ ಒಂದು ಎಂಡೋರೆನ್ಸ್ ಟ್ರೈನಿಂಗ್ ಭಾಳ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಸ್ಪೀಡ್ ಆ್ಯಂಡ್ ಆ್ಯಜಿಲಿಟಿ ಒಳಗಡೆ ಸ್ಪ್ರಿಂಟ್ ಡ್ರಿಲ್ಸ್ ಮಾಡೋದ್ರಿಂದ ನಮ್ಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಹಾಗೂ ಫೀಲ್ಡಿಂಗ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊಳ್ಬೋದು. ಆ್ಯಜಿಲಿಟಿ ಟ್ರೈನಿಂಗ್ನಲ್ಲಿ ಕ್ರಿಕೆಟರ್ಸ್ ಬೇಗನೆ ಕ್ಯಾಚ್ ಹಿಡಿಯೋಕೆ ಮತ್ತೆ ಡೈವ್ಸ್ ಹೊಡಿಯೋಕೆ ಮತ್ತು ಬೇಗನೆ ರಿಯಾಕ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ಥರ್ಡ್ ಪಾಯಿಂಟ್ ಬಂದು ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಮೊಬಿಲಿಟಿ. ಸ್ಟ್ರೆಚಿಂಗ್ ಎಕ್ಸಸೈಸ್ ಇಂದ ಫ್ಲೆಕ್ಸಿಬಿಲಿಟಿನ ಗೇನ್ ಮಾಡ್ಬೋದು. ಸೊ ಇದರಿಂದ ಇಂಜುರೀಸ್ ಆಗೋದು ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್, ಇನ್ನು ಮೊಬಿಲಿಟಿ ಕಡೆಗೆ ನೋಡೋದಾದ್ರೆ ಯೋಗ ಮತ್ತು ಡೈನಾಮಿಕ್ ಸ್ಟ್ರೆಚಿಂಗ್ ಇಂದ ತುಂಬಾ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಇನ್ನು ಫೋರ್ತ್ ಪಾಯಿಂಟ್ ನೋಡೋದಾದ್ರೆ ಕೋರ್ ಸ್ಟ್ರೆಂತ್. ಕೋರ್ ಸ್ಟ್ರೆಂತ್, ಈ ಒಂದು ಕೋರ್ ಸ್ಟ್ರೆಂತ್ ಅಲ್ಲಿ ಕೋರ್ ಮಸಲ್ಸ್ ಬಾಡಿನ ತುಂಬಾ ಸ್ಟ್ಯಾಬಿಲೈಸ್ ಆಗಿ ಇಟ್ಕೊಳ್ಳಬೇಕು. ಎಸ್ಪೆಷಲಿ ಬೌಲಿಂಗ್, ಬ್ಯಾಟಿಂಗ್ ಹಾಗೂ ಫೀಲ್ಡಿಂಗ್ ನ ಮಾಡೋಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಲೈಕ್ ಪ್ಲಾಂಕ್ಸ್, ರಷ್ಯನ್ ಟ್ವೀಟ್ಸ್ ಮತ್ತು ಲೆಗ್ ರೈಸಸ್ ತುಂಬಾ ಎಫೆಕ್ಟಿವ್ ಆಗಿದೆ ಈ ಒಂದು ಕೋರ್ ಸ್ಟ್ರೆಂಥಿಂಗ್ ನ ಗೇನ್ ಮಾಡೋಕೆ. ನೆಕ್ಸ್ಟ್, ಇನ್ನ ಫಿಫ್ತ್ ಪಾಯಿಂಟ್ ನೋಡೋದಾದ್ರೆ ಇಂಜುರೀಸ್ ಪ್ರಿವೆನ್ಷನ್. ಇನ್ನ ಪ್ರತಿದಿನ ವಾರ್ಮ್ ಅಪ್ ಮತ್ತು ಕೂಲ್ ಡೌನ್ಸ್ ಇಂದ ಕೂಡಿದ್ರೆ ಮಸಲ್ ಸ್ಟ್ರೈನ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಹಾಗೂ ಜಾಯಿಂಟ್ ಇಂಜುರೀಸ್ ಇಂದ ದೂರ ಇರೋಕೆ ಇದು ಹೆಲ್ಪ್ ಆಗುತ್ತೆ. ಪ್ರಾಪರ್ ಆಗಿ ಟೆಕ್ನಿಕ್ ಇಂದ ಮತ್ತೆ ರೆಸ್ಟ್ ಅಂಡ್ ರಿಕವರಿ ರೋಟೀನ್ಸ್ ಇಂದ ಇದ್ರೆ ಇಂಜುರೀಸ್ ಇಂದ ನಾವು ಸ್ಟ್ರೆಸ್ ಮತ್ತೆ ಫ್ರಾಕ್ಚರ್ ಇಂದ ದೂರ ಇರಬಹುದು. ಸಿಕ್ಸ್ತ್ ಪಾಯಿಂಟ್ ನ ನೋಡೋದಾದ್ರೆ ನ್ಯೂಟ್ರಿಷನ್ ಅಂಡ್ ಹೈಡ್ರೇಷನ್. ನ್ಯೂಟ್ರಿಷನ್ ಅಲ್ಲಿ ಪ್ರತಿದಿನ ಬ್ಯಾಲೆನ್ಸ್ಡ್ ಡಯಟ್, ರಿಚ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಹೆಲ್ತಿ ಫ್ಯಾಟ್ಸ್, ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಇಂದ ಈ ಒಂದು ಪರ್ಫಾರ್ಮೆನ್ಸ್ ಗೆ ರಿಕವರಿ ಆಗೋಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಹೈಡ್ರೇಟೆಡ್ ಆಗಿರೋದು ತುಂಬಾ ಕ್ರೂಷಲ್ ಆಗಿರುತ್ತೆ. ಎಸ್ಪೆಷಲಿ ಹಾಟ್ ವೆದರ್ ಇದ್ದಾಗ ಮ್ಯಾಚಸ್ ನಲ್ಲಿ ಆಗ ನೀವು ತುಂಬಾ ನೀರನ್ನ ಕುಡಿಬೇಕಾಗುತ್ತೆ. ಲೈಕ್ ಎಲೆಕ್ಟ್ರೋಲೈಟಿಕ್ ಇರೋ ಅಂತಹ ವಾಟರ್ ಅನ್ನ ನೀವು ಕುಡಿಬೇಕಾಗುತ್ತೆ. ಇದರಿಂದ ನೀವು ಮ್ಯಾಚಸ್ ಟೈಮ್ ಅಲ್ಲಿ ಹೈಡ್ರೇಟೆಡ್ ಆಗಿರ್ಬೋದು. ಅಂಡ್ ಇನ್ನ ಫೈನಲಿ ಹೇಳೋದಾದ್ರೆ ಸೆವೆಂತ್ ಪಾಯಿಂಟ್, ಮೆಂಟಲ್ ಫಿಟ್ನೆಸ್. ಮೆಂಟಲಿ ಫಿಟ್ನೆಸ್ ನೀವು ಕರೆಕ್ಟ್ ಆಗಿದ್ರೆ ನೀವು ಗೇಮ್ ನಲ್ಲಿ ತುಂಬಾ ಸೂಪರ್ ಆಗಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಬಹುದು. ಕಾರಣ ಹೈಲಿ ಪ್ರೆಷರ್ ಇದ್ದಾಗ ಡಿಸಿಷನ್ ಮಾಡೋಕೆ ಮತ್ತು ಸ್ಟ್ರಾಟಜಿಕ್ ಥಿಂಕಿಂಗ್ ಮಾಡೋಕೆ ಈ ಒಂದು ಮೆಂಟಲ್ ಫಿಟ್ನೆಸ್ ಬಹಳ ಹೆಲ್ಪ್ ಆಗುತ್ತೆ. ಇದು ಮೆಡಿಟೇಷನ್ ಮತ್ತೆ ವಿಜುವಲೈಸೇಷನ್ ಮತ್ತು ಬ್ರೀತಿಂಗ್ ಎಕ್ಸರ್ಸೈಸ್ ಲೈಕ್ ಪ್ರಾಣಾಯಾಮ ಮತ್ತು ಇದೇ ರೀತಿಯ ಫೋಕಸಿಂಗ್ ಎಕ್ಸರ್ಸೈಸ್ ಮಾಡೋದ್ರಿಂದ ಕಾನ್ಫಿಡೆಂಟ್ ಆಗಿ ನೀವು ಮೆಂಟಲ್ ಫಿಟ್ನೆಸ್ ಅನ್ನ ಗೇನ್ ಮಾಡ್ಬೋದು ಮತ್ತು ಇದು ಕಾನ್ಫಿಡೆನ್ಸ್ ಇಂದ ಇರ್ಬೋದು ಮತ್ತೆ ಡ್ಯೂರಿಂಗ್ ಮ್ಯಾಚಸ್ ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದಿಷ್ಟು ಕ್ರಿಕೆಟರ್ಸ್ಗೆ ಬೇಕಾಗಿರೋ ಫಿಟ್ನೆಸ್ ನ ಹಾಗೂ ಕೀ ಕಾಂಪೋನೆಂಟ್ಸ್ ಮತ್ತು ಇಂಪಾರ್ಟೆನ್ಸ್ ಆಗಿರುತ್ತೆ. ಇದೇ ತರಹದ ಸ್ಪೋರ್ಟ್ಸ್ನ ರಿಲೇಟೆಡ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.